ಮಳೆಗೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಜಿಬಿಎ ವತಿಯಿಂದ ಆಪರೇಷನ್ ಮಾನ್ಸೂನ್ ಆರಂಭ ಆಗ್ತಾ ಇದೆ. ಡೆಡ್ಲಿ ಮರಗಳ ತೆರವಿಗೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇರುವಂತದ್ದು ಜಿಬಿಎ. ಮುಂಗಾರು ಮಳೆಗೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಜಿಬಿಎಯಿಂದ ಆಪರೇಷನ್ ಮಾನ್ಸೂನ್ ಶುರುವಾಗ್ತಾ ಇದೆ. ಡೆಡ್ಲಿ ಮರಗಳ ತೆರವಿಗೆ ಮಾಸ್ಟರ್ ಪ್ಲಾನ್ ಮಾಡಲಾಗ್ತಾ ಇದ್ದು ಎಲ್ಲ ಪಾಲಿಕೆ ಅಧಿಕಾರಿಗಳಿಗೆ ಮುಖ್ಯ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ರಸ್ತೆಗಳ ಗುಂಡಿಗಳಿಗೂ ಕೂಡ ಡೆಡ್ಲೈನ್ ನೀಡಲಾಗಿದೆ. ಪಾಟ್ ಹೋಲ್ಸ್ಗಳನ್ನು ಮುಚ್ಚೋದಕ್ಕೆ ಡೆಡ್ಲೈನ್ ನೀಡಲಾಗಿದ್ದು ಮೇ ಅಂತ್ಯದೊಳಗೆ ಡಾಂಬರೀಕರಣ ಆಗಿಬಿಡಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಅಂದರೆ ಕಂಪ್ಲೀಟ್ ಆಗಬೇಕು ಡಾಂಬರೀಕರಣ ಅಂತ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಖಡಕ್ ಆದೇಶ ಹೊರಡಿಸಿದ್ದಾರೆ. ಪಶ್ಚಿಮ ದಕ್ಷಿಣ ಪಾಲಿಕೆಗಳಿಗೆ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಲಾಗಿದೆ. ಕಾಮಗಾರಿಗಳ ಮೇಲ್ವಿಚಾರಣೆಗೆ ಡ್ಯಾಶ್ ಬೋರ್ಡ್ ಕಡ್ಡಾಯಗೊಳಿಸಲಾಗಿದೆ. ರಸ್ತೆ ಗುಣಮಟ್ಟ ಪರಿಶೀಲನೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಚರಂಡಿ, ಪಾದಾಚಾರಿ ಮಾರ್ಗ ಮತ್ತು ಕಾಮಗಾರಿ ಪೂರ್ಣಗೊಳಿಸುವಂತೆ ಈಗಾಗಲೇ ಸೂಚಿಸಲಾಗಿದ್ದು 2 ದಿನಗಳಲ್ಲಿ ಚರಂಡಿ ಕ್ಲೀನ್ ಮಾಡಬೇಕು, ತ್ಯಾಜ್ಯವನ್ನ ತೆರವು ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದು ಧರೆಗುರುಳಿದ ಮರ ಕೊಂಬೆ ತಕ್ಷಣ ತೆರವು ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಆ ಮೂಲಕ ಮೇ ಅಂತ್ಯದ ವೇಳೆಗೆ, ಯಾಕೆಂದರೆ ಈಗ ಬಿಸಿಲ ಬೇಗೆಯ ನಡುವೆ ಅಕಾಲಿಕ ಮಳೆ ಸುರಿದಿದ್ದರಿಂದ ಉಂಟಾದಂಥ ಅನಾಹುತ ಅಷ್ಟಿಷ್ಟಲ್ಲ, ಅನೇಕ ಮರಗಳು ಧರಾಶಾಹಿಯಾದವು. ಸೊ ಹಾಗಾಗಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇತ್ತು. ಸುರಿದ ಅಕಾಲಿಕ ಮಳೆಗೆ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಮುಂಗಾರು ಶುರುವಾಯಿತು ಅಂತಂದರೆ ಪರಿಣಾಮ ಅಥವಾ ಪರಿಸ್ಥಿತಿ ಹೇಗಾಗಬೇಡ ಅನ್ನುವಂಥ ಟೀಕೆಗಳು ವ್ಯಕ್ತವಾಯಿತು. ಸೊ ಹಾಗಾಗಿ ಈಗಲಾದರೂ ಜಿಬಿಎ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈಗಲಾದರೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದ್ದು ಪಶ್ಚಿಮ ದಕ್ಷಿಣ ಅದರಲ್ಲೂ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋಗ್ಬೋದು. ಈ ಪಾಟ್ ಹೋಲ್ಸ್ಗಳನ್ನ ಮುಚ್ಚುವಂಥ ಒಂದು ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಆಗಲೂ ಈಗಲೂ ಬೀಳುವಂಥ ಮರಗಳಿರಬಹುದು, ಅಥವಾ ಅಪಾಯಕ್ಕೆ ಆಹ್ವಾನ ಕೊಡುವಂತಿರುವಂಥ ರೆಂಬೆ ಕೊಂಬೆಗಳನ್ನು ಕತ್ತರಿಸುವಂಥದ್ದು ಇರಬಹುದು, ಅಥವಾ 29ನೇ ತಾರೀಕು ಸುರಿದ ಧಾರಾಕಾರ ಮಳೆಯಿಂದಾಗಿ ಮರಗಳೇನು ಉರುಳಿ ಬಿದ್ದಿದ್ವು, ಕೆಲವು ಕಡೆ ಆ ಮರದ ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆ ಆಗಿರಲ್ಲ. ಅಂದರೆ ಅವುಗಳನ್ನು ಹಾಗೆ ಬದಿಗೆ ಸರಿಸಲಾಗಿತ್ತು, ರಸ್ತೆಯ ಬದಿಗೆ. ಅವುಗಳನ್ನು ತೆರವು ಮಾಡುವಂಥ ಒಂದು ಪ್ರಕ್ರಿಯೆ, ಇದೆಲ್ಲದಕ್ಕೂ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಆ ಮೂಲಕ ಈಗಿನಿಂದಲೇ ಸಿದ್ಧತೆ ಮಾಡ್ಕೋತಾ ಇರುವಂಥದ್ದು. ಅಂತೂ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗಲಾದರೂ ತಡವಾಗಿ ಆದರೂ ಎಚ್ಚೆತ್ತುಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬರ್ತಾ ಇದೆ, ಅಥವಾ ಮಾನ್ಸೂನ್ ಆರಂಭಕ್ಕೂ ಮುನ್ನವೇ ಎಚ್ಚೆತ್ತುಕೊಳ್ತಾ ಇದೆಯಲ್ಲ ಅನ್ನುವಂಥದ್ದೇ ಸಮಾಧಾನ. ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಎಂಬಂತೆ ಆಗ ಕಾರ್ಯೋನ್ಮುಖವಾಗ್ತಾ ಇದ್ದಂಥ ಸಮರೋಪಾದಿಯಲ್ಲಿ ಕಾರ್ಯೋನ್ಮುಖವಾಗ್ತಾ ಇದ್ದಂಥ ಪಾಲಿಕೆ ಅಥವಾ ಜಿಬಿಎ ಈಗ ಬಹುಶಃ ಮಾನ್ಸೂನ್ ಆರಂಭಕ್ಕೂ ಮುನ್ನವೇ ತೆಗೆದುಕೊಳ್ತಾ ಇರುವಂಥ ಈ ನಿರ್ಧಾರ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇದೆ. ಅಂದರೂ ಕಡೆಗೂ ಕೂಡ ಅಕಾಲಿಕ ಮಳೆಯಿಂದಾದರೂ ಎಚ್ಚೆತ್ತುಕೊಳ್ತಾ ಇದೆಯಲ್ಲ ಜಿಬಿಎ ಅನ್ನುವಂಥದ್ದು ಇದೀಗ ಕೇಳಿಬರ್ತಾ ಇರುವಂಥ ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇರುವಂಥ ಅಭಿಪ್ರಾಯ. ಇನ್ನು ಚರಂಡಿಗಳೆಲ್ಲವೂ ಕೂಡ ಕಟ್ಕೊಳ್ಳೋದ್ರಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ರಸ್ತೆ ಮೇಲೆ ನೀರು ಹರಿಯುತ್ತೆ. ಚರಂಡಿಗಳು ಕಟ್ಕೊಂಡಿರೋದ್ರಿಂದಾಗಿ ಕಸ ಕಡ್ಡಿ ಅದರಲ್ಲಿ ತುಂಬಿಕೊಂಡಿರೋದ್ರಿಂದಾಗಿ ಅವುಗಳನ್ನು ಕ್ಲೀನ್ ಮಾಡದೇ ಇರೋದ್ರಿಂದ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಚರಂಡಿಯ ಮೂಲಕ. ಹಾಗಾಗಿ ರಸ್ತೆ ಮೇಲೆ ಬಿದ್ದಂಥ ನೀರು ಚರಂಡಿ ಮೂಲಕ ರಾಜಕಾಲುವೆ ಸೇರ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೆ ಮಾರ್ಪಾಟಾಗ್ತವೆ. ಅದರ ಪರಿಣಾಮವನ್ನು ಎದುರಿಸೋದು ವಾಹನ ಸವಾರರು, ಅದರ ಎಫೆಕ್ಟನ್ನು ಎದುರಿಸೋದು ವಾಹನ ಸವಾರರು. ಹಾಗಾಗಿ ವಾಹನ ಸವಾರರು ಪರಿತಪಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಇದೇ ಕಾರಣಕ್ಕೆ ಎಚ್ಚೆತ್ತುಕೊಂಡಿರುವಂಥ ಜಿಬಿಎ ಈ ಸಂದರ್ಭದಲ್ಲಿ ಬಹು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಚರಂಡಿಗಳಲ್ಲಿ ತುಂಬಿಕೊಂಡಿರುವಂಥ ಆ ಒಂದು ಕಸ ಅಥವಾ ಮಣ್ಣು ಅದೆಲ್ಲವನ್ನು ಕೂಡ ಹೂಳೆತ್ತುವಂಥ ಒಂದು ಪ್ರಕ್ರಿಯೆ ಆಗಬೇಕು, ಮತ್ತು ಅದನ್ನು ತಕ್ಷಣವೇ ತೆರವುಗೊಳಿಸಬೇಕು ಅನ್ನುವಂಥದ್ದು ಒಂದು ವಿಚಾರ. ಇನ್ನು ಪಾಟ್ ಹೋಲ್ಸ್ಗಳನ್ನು ಎಲ್ಲೆಲ್ಲಿ ಪಾಟ್ ಹೋಲ್ಸ್ಗಳಿದೆ ಅವೆಲ್ಲವನ್ನು ಕೂಡ ಮೇ ಅಂತ್ಯದ ವೇಳೆಗೆ ಸಂಪೂರ್ಣವಾಗಿ ಪಾಟ್ ಹೋಲ್ಸ್ಗಳನ್ನು ಫುಲ್ ಮಾಡಬೇಕು ಅಥವಾ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ನೀಡಿರುವಂಥದ್ದು. ಅದರ ಜೊತೆಗೆ ಬಿದ್ದಿರುವಂಥ ಮರಗಳು ಅವುಗಳನ್ನು ರಸ್ತೆ ಬದಿಗೆ ಸರಿಸಲಾಗಿದೆಯಲ್ಲ ರೆಂಬೆ ಕೊಂಬೆಗಳನ್ನು, ಅವುಗಳನ್ನು ತೆರವುಗೊಳಿಸುವಂಥದ್ದು ಇರ್ಬೋದು, ಅಥವಾ ಅಪಾಯಕ್ಕೆ ಆಹ್ವಾನ ಕೊಡುವಂತಿರುವಂಥ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸುವಂಥ ಒಂದು ಪ್ರಕ್ರಿಯೆ, ಅಥವಾ ಕೆಲವು ಗೋಡೆಗಳು ಮೊನ್ನೆ ನಾವು ಗಮನಿಸ್ತಾ ಇದ್ವಿ, ಬೌರಿಂಗ್ ಆಸ್ಪತ್ರೆಯ ಒಂದು ತಡೆಗೋಡೆ ಶಿಥಿಲಾವಸ್ಥೆ ತಲುಪಿತ್ತು, ಕುಸಿದಿತ್ತಲ್ಲ, ಅಂಥ ಗೋಡೆಗಳು ಶಿಥಿಲಾವಸ್ಥೆ ತಲುಪಿದ್ರೆ ಅವುಗಳನ್ನು ಕೂಡ ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆಗೂ ಮುಂದಾಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಎಲ್ಲ ಪಾಲಿಕೆ ಅಧಿಕಾರಿಗಳಿಗೆ ಮುಖ್ಯ ಆಯುಕ್ತರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಡೆಡ್ಲಿ ಮರಗಳ ತೆರವಿಗೂ ಮಾಸ್ಟರ್ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಮಾನ್ಸೂನ್ ಆರಂಭಕ್ಕೂ ಮುನ್ನವೇ ಜಿಬಿಎ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಮೇ ಅಂತ್ಯದೊಳಗೆ ಡಾಂಬರೀಕರಣಕ್ಕೂ ಕೂಡ ಸೂಚನೆ ನೀಡಲಾಗಿದ್ದು, ಮತ್ತೆ ಆ ಡಾಂಬರೀಕರಣ ಮಾಡಿದ ನಂತರದಲ್ಲಿ ಅದರ ಪರಿಶೀಲನೆ, ಅದರ ಗುಣಮಟ್ಟ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಗೂ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂಥದ್ದು ನಾವು ಕಾಣಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಬಹುಶಃ ಸುರಿದಂಥ ಅಕಾಲಿಕ ಮಳೆ
GBA ಮಾನ್ಸೂನ್ ಆರಂಭಕ್ಕೂ ಮುನ್ನವೇ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ಯಾ ಅಂತ? ವಸಂತ್, ನಿಜಕ್ಕೂ ಕೂಡ ಬೆಂಗಳೂರು ನಗರದಲ್ಲಿ ಕಳೆದ 2 ದಿನಗಳಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಉಂಟಾಗಿತ್ತು. ಸೊ ಹೀಗಾಗಿ ಬೆಂಗಳೂರು ನಗರದಲ್ಲಿ ಅಂದ್ರೆ ಸಾಕಷ್ಟು ಮರಗಳು ಧರೆಗೆ ಉಳಿದಿದ್ವು. ಸೊ ಹಾಗಾಗಿ ಕಳೆದ 2 ದಿನವಾದರೂ ಕೂಡ ಮರಗಳನ್ನ ತೆರವು ಮಾಡುವಂತ ಕೆಲಸ ಜಿಬಿಎಯಿಂದ ಅಧಿಕಾರಿಗಳಿಂದ ಆಗಿರ್ಲಿಲ್ಲ. ಜೊತೆಗೆ ಸಾಕಷ್ಟು ಬೆಂಗಳೂರು ನಗರದ ಮುಖ್ಯ ರಸ್ತೆಗಳಲ್ಲಿ ಎಲ್ಲಂದ್ರಲ್ಲಿ ಸಾಕಷ್ಟು ಕೆರೆಗಳಂತೆ ನೀರು ತುಂಬಿಕೊಂಡಿತ್ತು. ಸೊ ಹೀಗಾಗಿ ನಿನ್ನೆ ಜಿಬಿಎ ಮುಖ್ಯ ಕಮಿಷನರ್ ಆಗಿರುವಂತಹ ಮಹೇಶ್ವರ್ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಇದೇ ತಿಂಗಳು ಮೇ ಅಂತ್ಯದೊಳಗಾಗಿ ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲಾ ರಸ್ತೆ ಗುಂಡುಗಳು ಕಂಪ್ಲೀಟ್ ಮುಚ್ಚಬೇಕು. ಜೊತೆಗೆ ಬೆಂಗಳೂರು ನಗರದಲ್ಲಿರುವಂತಹ ರಸ್ತೆ ಕೊಂಬೆಗಳು ಯಾವೆಲ್ಲ ಬೀಳುವ ಹಂತದಲ್ಲಿದೆ, ಯಾವ ಅಪಾಯದಲ್ಲಿವೆ, ಅದೆಲ್ಲವುದನ್ನು ಕೂಡ ತೆರವು ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಈ ರೀತಿ ಸೂಚನೆಯನ್ನ ಕೊಡ್ತಿದ್ದಾರೆ. ಆದ್ರೆ ಯಾವ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಮುಂಬರುವ 3 ತಿಂಗಳು ಮಳೆಯಿಂದ ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹೋಗುವಂತಹ ಪರಿಸ್ಥಿತಿಗಳು, ಸಾವು ನೋವುಗಳು ಉಂಟಾಗ್ತವೆ. ಸೊ ಹೀಗಾಗಿ ಮುಂಬರುವಂತಹ ಮಳೆಗೆ ಬೆಂಗಳೂರು ನಗರದಲ್ಲಿ ಇನ್ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾವು ಎಚ್ಚೆತ್ಕೊಳ್ಬೇಕು ಅಂತೇಳಿ ಜಿಬಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ ವಸಂತ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಂಜುನಾಥ್.